ಮಂಗಳೂರು ಮಹಾನಗರ ಪಾಲಿಕೆಯ ಲೋಕಾಯುಕ್ತ ದಾಳಿ ವೇಳೆ ಲಂಚಾವತಾರದ ಸ್ಫೋಟಕ ಸಾಕ್ಷಿಗಳು ಸಿಕ್ಕಿದೆ. ವಿಲೇವಾರಿಯಾಗದ ಹಲವು ಕಡತಗಳು ಜೊತೆಗೆ ಆನ್ಲೈನ್ ಹಣಕಾಸು ವಹಿವಾಟುಗಳಿದ್ರೂ ಪಾಲಿಕೆ ಒಳಗಡೆ ಬ್ರೋಕರ್ ಬಳಿಯೇ ಲಕ್ಷಾಂತರ ರೂಪಾಯಿ ನಗದು ಹಣ ಪತ್ತೆಯಾಗಿದೆ. ಅಧಿಕಾರಿಗಳಿಗೆ ಲಂಚದ ರೂಪದಲ್ಲಿ ಕೊಡಲು ಕೆಲವರು ಹಣ ತಂದಿರೋದು ಬೆಳಕಿಗೆ ಬಂದಿದೆ. ಕೆಲ ಬ್ರೋಕರ್ಗಳು ಗೂಗಲ್ ಪೇ, ಫೋನ್ ಪೇ ಮೂಲಕವೂ ಹಣ ಸಂದಾಯ ಮಾಡಿದ್ದಾರೆ. ಕಂದಾಯ ಮತ್ತು ನಗರ ಯೋಜನಾ ವಿಭಾಗದ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಜೋರಾಗಿದೆ. ಲಂಚ ಕೊಡದೆ ಕಡತ ವಿಲೇವಾರಿ ಮಾಡಲ್ಲ ಅನ್ನೋ ಆರೋಪವೂ ಇದೆ. ಟೌನ್ ಪ್ಲಾನಿಂಗ್ ವಿಭಾಗದ ಇಂಜಿನಿಯರ್ಗಳು ಮತ್ತು ಆಯುಕ್ತರು ಬಿಲ್ಡಿಂಗ್ ಬೈಲಾ ಉಲ್ಲಂಘಿಸಿದ ಕಟ್ಟಡಗಳಿಗೆ ಕಾನೂನು ಬಾಹಿರವಾಗಿ ಅನುಮತಿ ನೀಡಿರುವ ಮಾಹಿತಿ ಸಿಕ್ಕಿದೆ. ಸದ್ಯ ಪಾಲಿಕೆ ಚುನಾಯಿತ ಮಂಡಳಿ ಆಡಳಿತ ಮುಗಿದಿದ್ದು ಈಗ ಅಧಿಕಾರಿಗಳದ್ದೇ ದರ್ಬಾರ್ ನಡೀತಿದೆ. ನಿವೃತ್ತಿಯಾಗಿ 15 ವರ್ಷ ಕಳೆದರೂ ಆರೋಗ್ಯಾಧಿಕಾರಿ ಹುದ್ದೆಯಲ್ಲಿರೋ ಅಧಿಕಾರಿ ಬಗ್ಗೆ ಮಾಹಿತಿಯು ಲೋಕಾಯುಕ್ತ ದಾಳಿ ವೇಳೆ ಸಿಕ್ಕಿದೆ. ಕೊಡಗು ಡಿಸಿಸಿ ಬ್ಯಾಂಕ್ನಲ್ಲಿ ನೌಕರರಿಗೆ ಯಾವುದೇ ಕೆಲಸ ನೀಡದೆ ಆಡಳಿತ ಮಂಡಳಿ ಹೊರಗೆ ಕೂರಿಸುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ರಿಯಾ ಚಂಗಪ್ಪ ಮತ್ತು ಅಪ್ಪಣ್ಣ ಕಳೆದ 4 ವರ್ಷಗಳ ಹಿಂದೆ ನೌಕರರಾಗಿ ಸೇರ್ಪಡೆಯಾಗಿದ್ರು. ಈ ವೇಳೆ 5 ವರ್ಷಗಳವರೆಗೆ ಕೆಲಸ ಬಿಡುವಂತಿಲ್ಲ, ಕೆಲಸ ಬಿಟ್ಟರೆ ವೇತನದಲ್ಲಿ ಅರ್ಧ ಭಾಗ ವಾಪಸ್ ಕಟ್ಟಬೇಕೆಂಬ ಷರತ್ತಿಗೆ ಸಹಿ ಹಾಕಿಸಲಾಗಿತ್ತು. ಮೊದಲ ಒಪ್ಪಂದ ಪೂರ್ಣಗೊಳ್ಳಲು ಇನ್ನೂ 11 ತಿಂಗಳು ಬಾಕಿ ಇರುವಾಗಲೇ ಮತ್ತೆ ಮುಂದಿನ 15 ವರ್ಷಗಳಿಗೆ ಇದೇ ರೀತಿ ಬಾಂಡ್ ಬರೆದುಕೊಡುವಂತೆ ಒತ್ತಡ ಹೇರಲಾಗ್ತಿದ್ಯಂತೆ. ಬಾಂಡ್ ಬರೆದುಕೊಡದೆ ಇರೋದಕ್ಕೆ ತಲಾ 50,000 ಡಿಪಾಸಿಟ್ ಕಟ್ಟಿಸಿಕೊಂಡ ಆಡಳಿತ ಮಂಡಳಿ ಈಗ ಕೆಲಸವೂ ಕೊಡದೆ ಹಾಜರಾತಿ ಕೊಡದೆ ಹೊರ ಹಾಕಿದ್ದಾರೆಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಸಿ ಬ್ಯಾಂಕ್ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರವೀಣ್ ನಾಯಕ್, ಆಡಳಿತ ಮಂಡಳಿಯ ತೀರ್ಮಾನವನ್ನ ಉಲ್ಲಂಘಿಸಿದ್ದಾರೆ. ಹೀಗಾಗಿ ಆಡಳಿತ ಮಂಡಳಿ ನಿರ್ಣಯ ತೆಗೆದುಕೊಂಡಿದೆ, ಅದನ್ನ ನಾನು ಜಾರಿ ಮಾಡಿದ್ದೇನೆ ಅಂತ ಹೇಳಿದ್ರು. ಕತಾರ್ನ ಅಮೆರಿಕ ಏರ್ಬೇಸ್ ಮೇಲೆ ಇರಾನ್ ದಾಳಿ ಮಾಡಿದೆ. ಇತ್ತ ಮಂಗಳೂರಿನಿಂದ ಅರಬ್ ರಾಷ್ಟ್ರಗಳ ವಿಮಾನ ಸೇವೆ ವ್ಯತ್ಯಯವಾಗಿದೆ. ಇಂದು ಸಂಜೆ ದಮಾಮ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಮಸ್ಕತ್ಗೆ ಡೈವರ್ಟ್ ಮಾಡಲಾಗಿದೆ. ಮಂಗಳೂರಿನಿಂದ ಅಬುಧಾಬಿಗೆ ಹೊರಟ ವಿಮಾನ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.